ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. RTE 2026 ಅಪ್ಲಿಕೇಶನ್ ಪ್ರೋಸೆಸ್ಸಲ್ಲಿ ಹಲವಾರು ತೊಂದರೆಗಳಾಗ್ತಾ ಇದೆ. ನಿಮ್ಮ ಒಂದು ಚೈಲ್ಡಿನ RTE ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡುವಾಗ ನಿಮಗೆ ಹಲವಾರು ತೊಂದರೆಗಳಾಗ್ತಾ ಇದೆ. ನಿಮ್ಮ ಒಂದು ಅಪ್ಲಿಕೇಶನ್ ಬಂದು ಸಬ್ಮಿಟ್ ಆಗ್ತಾ ಇಲ್ಲ. ಇಲ್ಲಿ ಮೇನಾಗಿ ಎರಡು ಪ್ರಾಬ್ಲಮ್ ಆಗ್ತಾ ಇದೆ. ಮೊದಲನೇದು ಬಂದು ಅಡ್ರೆಸ್ ಮಿಸ್ ಮ್ಯಾಚ್ ಅಂತ ಬರ್ತಾ ಇದೆ. ಈ ರೀತಿ ಅಪ್ಲಿಕೇಶನ್ ಮೊದಲನೇ ಹಂತದಲ್ಲಿ ಅಡ್ರೆಸ್ ಮಿಸ್ ಮ್ಯಾಚ್ ಅಂತ ಬರ್ತಾ ಇದೆ. ಆ್ಯಂಡ್ ಎರಡನೇದಾಗಿ ಗೌರ್ನಮೆಂಟ್ ಸ್ಕೂಲ್ಸ್ ಆರ್ ಅವೈಲೇಬಲ್ ಇನ್ ಯುವರ್ ಯೂನಿಟ್, ಯು ಆರ್ ನಾಟ್ ಅಲೌಡ್ ಟು ಅಪ್ಲೈ ಅಂಡರ್ RTE 2026 ಪ್ರೋಸೆಸ್ ಅಂತ ಇಲ್ಲಿ ಈ ರೀತಿ ಕೆಲವರಿಗೆ ಶೋ ಆಗ್ತಾ ಇದೆ. ಆ್ಯಂಡ್ ಆಲ್ಮೋಸ್ಟ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡುವಾಗ ಈ ಎರಡೇ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ನಾವು ಈ ಒಂದು ವಿಡಿಯೋಲಿ ಈ ಒಂದು ಎರಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವುದು ಹೇಗೆ ಅಂತ ನೋಡೋಣ. ಈ ಎರಡು ಪ್ರಾಬ್ಲಮ್ಸ್ಗೆ ಏನು ಸೊಲ್ಯೂಷನ್ ಅಂತ ನೋಡೋಣ. ಓಕೆ, ಮೊದಲನೇದಾಗಿ ನಿಮ್ಮ ಒಂದು RTE ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡುವಾಗ ಅಡ್ರೆಸ್ ಮಿಸ್ ಮ್ಯಾಚ್ ಅಂತ ಬರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಈ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಂಟರ್ ಮಾಡಿದರೂ ಕೂಡ ಅಡ್ರೆಸ್ ಡೀಟೇಲ್ಸ್ ಮಿಸ್ ಮ್ಯಾಚ್ ಅಂತ ಏನಕ್ಕೆ ಬರುತ್ತೆ ಅಂದರೆ, ಮೊದಲನೇದಾಗಿ ಅಡ್ರೆಸ್ ಮಿಸ್ ಮ್ಯಾಚ್ ಏನಕ್ಕೆ ಬರುತ್ತೆ ಅಂದರೆ, ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡುವಾಗ ನಿಮ್ಮ ಒಂದು ಚೈಲ್ಡ್ ಅಡ್ರೆಸ್ ಬಂದು ಆಧಾರ್ ಕಾರ್ಡಿಂದ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಅಂದರೆ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ವಿಲೇಜ್ ಅಥವಾ ಟೌನ್ ಸಿಟಿ ಅಂತ ಇದೆಯಲ್ಲ, ಇಲ್ಲಿ ಚೈಲ್ಡ್ ಆಧಾರ್ ಕಾರ್ಡಿಂದ ಅಡ್ರೆಸ್ ಡೀಟೇಲ್ಸ್ ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಇಲ್ಲಿ ಯಾವ ಅಡ್ರೆಸ್ ಶೋ ಆಗ್ತಾ ಇದೆಯಲ್ಲ ಅದೇ ಒಂದು ಅಡ್ರೆಸ್ಸನ್ನು ನೀವು ಕೆಳಗಡೆ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ಅಡ್ರೆಸ್ ಡೀಟೇಲ್ಸಲ್ಲಿ ಎರಡನೇ ಸ್ಟೆಪ್ಪಲ್ಲಿ ರೆಸಿಡಿಂಗ್ ವಿಲೇಜ್ ಅಥವಾ ವಾರ್ಡ್ ಅಂತ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುವಂಥ ಅಡ್ರೆಸ್ಸನ್ನೇ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀವೇನಾದರೂ ಬೇರೆ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿದರೆ ಅಲ್ಲಿ ಶೋ ಆಗಿರುವಂಥ ಅಡ್ರೆಸ್ಸನ್ನು ಬಿಟ್ಟು ಬೇರೆ ಒಂದು ಅಡ್ರೆಸ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಅಡ್ರೆಸ್ ಮಿಸ್ ಮ್ಯಾಚ್ ಅಂತ ಶೋ ಆಗುತ್ತೆ. ಪ್ಲೀಸ್ ಕಾಂಟ್ಯಾಕ್ಟ್ BEO ಆಫೀಸ್ ಅಡ್ರೆಸ್ ಮಿಸ್ ಮ್ಯಾಚ್ ಅಂತ ಶೋ ಆಗುತ್ತೆ. ಸೊ ಆಗಲೇ ಹೇಳಿರುವ ಹಾಗೆ ಕೆಳಗಡೆನೂ ಕೂಡ ನೀವು ಅದೇ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಫೆಚ್ ಆಗಿರುವಂಥ ಅಡ್ರೆಸ್ಸನ್ನೇ ನೀವು ಕೆಳಗಡೆ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಅಪ್ಲಿಕೇಶನಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಐ ಹೋಪ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎರಡನೇ ಪ್ರಾಬ್ಲಮ್ ಬಂದು ಗೌರ್ನಮೆಂಟ್ ಸ್ಕೂಲ್ಸ್ ಆರ್ ಅವೈಲೇಬಲ್ ಇನ್ ಯುವರ್ ಯೂನಿಟ್ ಅಂತ ಇಲ್ಲಿ ಶೋ ಆಗ್ತಾ ಇದೆ. ಅಂದರೆ ಇದು ಆ್ಯಕ್ಚುಲಿ ಎರರ್ ಅಲ್ಲ, ಇದರ ಆನ್ಸರ್ ಬಂದು ಇಲ್ಲೇ ಇದೆ. ನೀವು ಇರುವಂಥ ಅಡ್ರೆಸ್ಸಿಂದ 2 ಕಿಲೋಮೀಟ್ರ್ ಒಳಗಡೆ ಯಾವುದಾದ್ರೂ ಗೌರ್ನಮೆಂಟ್ ಸ್ಕೂಲ್ ಇದ್ದರೆ ನೀವು RTE 2026ಕ್ಕೆ ಎಲಿಜಿಬಲ್ ಇರಲ್ಲ. ನೀವು RTE ಸ್ಕೀಮ್ಗೆ ಎಲಿಜಿಬಲ್ ಇರಲ್ಲ. ನಿಮ್ಮ ಒಂದು ಚೈಲ್ಡ್ ಅಡ್ರೆಸ್ 2 ಕಿಲೋಮೀಟ್ರ್ ಒಳಗಡೆ ಯಾವುದಾದ್ರೂ ಗೌರ್ನಮೆಂಟ್ ಸ್ಕೂಲ್ ಇದ್ದರೆ ನಿಮ್ಮ ಒಂದು ಚೈಲ್ಡ್ RTEಗೆ ಎಲಿಜಿಬಲ್ ಇರಲ್ಲ. ಸೊ ನಿಮ್ಮ ಒಂದು ಏರಿಯಾದ ನಿಯರ್ ಯಾವುದಾದ್ರೂ ಗೌರ್ನಮೆಂಟ್ ಸ್ಕೂಲ್ ಇದ್ದರೆ ನೀವು ಅಪ್ಲೈ ಮಾಡುವಾಗ ಈ ರೀತಿ ಶೋ ಆಗುತ್ತೆ. ಆಟೋಮೆಟಿಕ್ಕಾಗಿ ಅಡ್ರೆಸ್ಸಿಂದ ಫೆಚ್ ಆಗಿ ಈ ರೀತಿ ನಿಮ್ಮ ಒಂದು ಏರಿಯಾದಲ್ಲಿ ಗೌರ್ನಮೆಂಟ್ ಸ್ಕೂಲ್ ಏನಾದರೂ ಇದ್ದರೆ ಈ ರೀತಿ ಶೋ ಆಗುತ್ತೆ. ಸೊ ಇಲ್ಲಿ 100% ನಿಮ್ಮ ಒಂದು ಏರಿಯಾದಲ್ಲಿ ಗೌರ್ನಮೆಂಟ್ ಸ್ಕೂಲ್ ಏನಾದರೂ ಇದ್ದರೆ ಅಂಡರ್ 2 ಕಿಲೋಮೀಟರ್ಸ್ ಒಳಗಡೆ ಗೌರ್ನಮೆಂಟ್ ಸ್ಕೂಲ್ ಏನಾದರೂ ಇದ್ದರೆ ನೀವು ಎಲಿಜಿಬಲ್ ಇರಲ್ಲ. ಸೊ ಇಲ್ಲಿ ಇವೆರಡು ಮೇನ್ ಪ್ರಾಬ್ಲಮ್ಸ್ ಆಗಿದೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡುವಾಗ. ಐ ಹೋಪ್ ಎಲ್ಲ ಡೌಟ್ಸ್ ಸಾಲ್ವ್ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲ್ಲಿ.